ಹೌದು ಗೈಸ್, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಮೆಂಟಾಲಿಟಿ ಇಷ್ಟೇ ಇರುತ್ತೆ. ಮಕ್ಕಂಗೆ ಹಾಕೊಳ್ಬೇಕು ಅಂತ, ಮೇಕಪ್ ಹಾಳಾಗುತ್ತೆ ಅಂತ ಹಾಕಿಲ್ಲ ಗೈಸ್. ಬಾಯ್ ಪ್ಲಂಕಿ. ನೋಡಿ ಗೈಸ್, ಎಷ್ಟು ಚೆನ್ನಾಗೈತೆ. ಇವತ್ತು ಮಾತ್ರ ನಾವು ಹೆಲ್ಮೆಟ್ ಹಾಕಿಲ್ಲ, ಬಟ್ ಡೈಲಿ ಹೆಲ್ಮೆಟ್ ಹಾಕ್ತೀವಿ. ಯಾಕೆ ಅಂದರೆ ಇಲ್ಲಿ ಪಕ್ಕದ ಏರಿಯಾಗೆ ಹೋಗೋದಕ್ಕೆ ಯಾಕೆ ಹೆಲ್ಮೆಟ್ ಅಂತ ಹೆಲ್ಮೆಟ್ ಹಾಕಿಲ್ಲ ಅಷ್ಟೇ. ಹಾಕೋಬೇಕು ಹೇಳಿ ನಮ್ಮ ಅಕ್ಕಂಗೆ ಹಾಕೊಳ್ಬೇಕು ಅಂತ, ಮೇಕಪ್ ಹಾಳಾಗುತ್ತೆ ಅಂತ ಹಾಕಿಲ್ಲ ಗೈಸ್. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಸಿಂಚು ವ್ಲಾಗ್ಸ್. ಸಾರಿ, ಇಂಟ್ರೋ ಕೊಡದೆ ಸ್ಟಾರ್ಟ್ ಪಟಾಕಿನೆಲ್ಲ ದೀಪಾವಳಿಗೆ ಹೊಡೆದು ಖಾಲಿ ಮಾಡಬಾರ್ದು. ಸ್ವಲ್ಪ ತುಳಸಿ ಹಬ್ಬಕ್ಕೂ ಇಟ್ಕೊಂಡಿರ್ಬೇಕು. ಗೊತ್ತಾಗಿರುತ್ತೆ ಅನ್ಸುತ್ತೆ. ನಾವು ಬಂದಿರೋದು ವೀರೂಸ್ ರೆಸ್ಟೋರೆಂಟ್ಗೆ, ಬಿಕಾಸ್ ಅಲ್ಲೊಂದು ಚಿಕ್ಕ ಈವೆಂಟ್ ಮಾಡ್ತಾ ಇದ್ರು, ಅಲ್ಲಿಗೆ ಬಂದಿದ್ದು. ಅಲ್ಲಿನೂ ತುಂಬ ಸೆಲೆಬ್ರಿಟೀಸ್ ಅಂತಾನೆ ಹೇಳ್ಬೋದು, ಚಿಕ್ಕ ಸೆಲೆಬ್ರಿಟಿ ಅಂತ ಹೇಳ್ಬೋದು. ಇವರಿಬ್ಬರೇ ನೋಡಿ ಸಣ್ಣ ಸೆಲೆಬ್ರಿಟಿ ಅಂತ ಹೇಳ್ಬೋದು. ಒಂದಿತ್ತು ನೀವು ಅನ್ಕೊಂಡ್ರೆ ದೊಡ್ಡ ಕಲಾವಿದನಲ್ಲ, ಏನೇ ಕುರಿ ಮೇಯಿಸ್ಕೊಂಡು ಭಜನಿ ಪದ ಹಾಡ್ಕೊಂಡು ಊರಾಗಿದ್ವಿ. ಏನೋ ನಮ್ಮ ಅಜ್ಜಿ ಕನ್ನಡದವರು ನಮ್ಮ ಕಲೆಯನ್ನು ಗುರುತಿಸಿ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ತಂದು ಬಿಟ್ಟಾರ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ಚುಮ್ಮು ಚುಮ್ಮು ಆಗತೈತಿ ಅಕ್ಕ ತುತ್ತು ಅಂತೈತೆ ನನಗ ಚುಮ್ಮು ಚುಮ್ಮು ಆಗತೈತಿ. ಬನ್ನಿ ಸರ್ ರಾಜಗೌಡ್ರೆ, ನಿಮ್ ವಾಯ್ಸ್ ಏನ್ ಹೇಳ್ಬೇಕು, ನೀನು ಕರೆದೆ ಅಂತ ನಮ್ ಚಿಕ್ಕಪ್ಪ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕಾ? ಆಬ್ವಿಯಸ್ಲಿ ಇವೆಂಟ್ ಅಂತ ಬಂದಮೇಲೆ ಒಂದು ಚಿಕ್ಕ ಫುಡ್ ಇದ್ದೇ ಇರುತ್ತೆ. ಚಿಕ್ಕದಲ್ಲ, ನಮ್ಮ ಹೊಟ್ಟೆಗೆ ತುಂಬಾ ದೊಡ್ಡದಾಗಿತ್ತು ಇದು. ತುಂಬ ಹೊಟ್ಟೆ ತುಂಬಿತು. ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದ ಕಾರಣಕ್ಕೆ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಗೈಸ್. ನಾನು ಇಷ್ಟೆಲ್ಲ ಫುಡ್ ತಿಂದೆ. ನೀವು ಹೊರಗಡೆ ಹೋದರೆ ಮೋಸ್ಟ್ ಯಾವ ಫುಡ್ನ ಪ್ರಿಫರ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನಾವು ಫ್ಯಾಮಿಲಿ ಎಲ್ಲರೂ ಊಟ ತಿಂತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಮನೆಗೆ ಹೋಗೋ ದಾರಿಲಿ ಚಿಕ್ಕ ಶಾಪಿಂಗ್ ಇತ್ತು ಒಂದು ಈವೆಂಟಿಗೆ ಅಂತ. ಸೊ ಆ ಶಾಪಿಂಗ್ನ ಮುಗಿಸ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮತ್ತೆ ಬೆಳಗ್ಗೆ ಆಯಿತು, ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀವಿ ಗಾಯ್ಸ್. ಅಂದರೆ ಸಂಡೇ ಮನೆ ಕ್ಲೀನಿಂಗ್ ಫುಲ್ ಲೇಡೀಸ್ ಶುರು ಹಚ್ಕೊಬಿಟ್ಟಿದ್ರು. ಅದೇ ಫಂಕ್ಷನ್ ಅಂತ ಹೇಳಿದ್ನಲ್ಲ, ಏನು ಫಂಕ್ಷನ್ ಅನ್ನೋದನ್ನ ಸದ್ಯದಲ್ಲೇ ನಮ್ಮ ಅಕ್ಕ ಹೇಳ್ತಾಳೆ. ಸೊ ಅವಳಿಗೆ ಕೇಳಿ ವ್ಲಾಗ್ ಎಲ್ಲಿ ಏನೋ ಫಂಕ್ಷನ್ ಅಂತ ಹೇಳಿದ್ರಲ್ಲ, ಏನು ಫಂಕ್ಷನ್ ಅಂತ ಕೇಳಿ. ಇದು ನಮ್ಮ ದೊಡ್ಡಪ್ಪಂದು ಖಜಾನೆ ಅಂತಲೇ ಹೇಳ್ಬೋದು. ಆ ಖಜಾನೆಯಲ್ಲಿ ಏನೂ ಇಲ್ಲ ಗೈಸ್. ನೋಡಿ, ಈ ಥರ ವೇಸ್ಟ್ ಐಟಮ್ಸೇ ಇರೋದು, ಮತ್ತು ಓಲ್ಡ್ ಐಟಮ್ಸು. ಅದನ್ನು ಸೂಟ್ ಕೇಸಿಗೆ ಹಾಕಿ ಇಕ್ಕಿದ್ದಾರೆ. ಹೌದು ಗೈಸ್, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಮೆಂಟಾಲಿಟಿ ಇಷ್ಟೇ ಇರುತ್ತೆ. ಎಲ್ಲರೂ ಸೂಟ್ ಕೇಸಲ್ಲಿ ದುಡ್ಡೇ ಇಟ್ಕೋಬೇಕು, ಡಾಕ್ಯುಮೆಂಟ್ಸೇ ಇಟ್ಕೋಬೇಕು ಅಂತ ಇಲ್ಲ. ನಮಗೆ ಬೇಕಾಗಿರೋ ವಸ್ತು, ಬೇಡದೇ ಇರೋ ವಸ್ತುನೂ ಕೂಡ ಇಟ್ಕೋಬೋದು. ಆ ಸೂಟ್ ಕೇಸಲ್ಲಿ ಇದ್ದಿದ್ದು ಅರ್ಧಕ್ಕರ್ಧ ವೇಸ್ಟ್ ಐಟಮ್ಸು ಎಲ್ಲನೂ ಬೇರೆ ಬೇರೆ ಮಾಡ್ತಾ ಇದ್ದೀವಿ. ತುಂಬ ವರ್ಷದಿಂದ ಇತ್ತು, ಅದನ್ನು ತೆಗೆದು ಯಾರು ಇಲ್ಲ, ನೋಡೋಕ್ಕೆ ಟೈಮು ಇರಲಿಲ್ಲ ಅಂತ ಅನಿಸುತ್ತೆ. ವಾಯ್ಸ್ ಇದಕ್ಕೆಲ್ಲ ಆನ್ ಮಾಡಿಬಿಟ್ರೆ ನೀವೇನು ಅಂದ್ಕೊಳ್ಳಲ್ಲ ಆ್ಯಕ್ಚುಲಿ. ಯಾಕೆಂದರೆ ನಿಮ್ಮ ಮನೇಲೂ ಕೂಡ ಹೀಗೆ ಇರ್ತಾರೆ, ಅಂದರೆ ಹೀಗೆ ಲೇಡೀಸ್ ಟಾಕ್ಸ್ ಎಲ್ಲ ಹೀಗೆ ಇರುತ್ತೆ. ಆದರೂ ಬೇಡ ಅಂತ ವಾಯ್ಸ್ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ಬೇಜಾರು ಮಾಡ್ಕೋಬೇಡಿ ಆಯಿತಾ. ಆ ಸೂಟ್ ಕೇಸಲ್ಲಿ ಇದ್ದಿದ್ದು ಅರ್ಧಕ್ಕರ್ಧ ಕ್ಲೀನಿಂಗ್ ಐಟಮ್ಸೇ. ಇದು ಮನೆ ಕ್ಲೀನಿಂಗ್ ಆಗಿರ್ಬೋದು, ವಾಶ್ರೂಮ್ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲ ಕ್ಲೀನಿಂಗ್ ಕೂಡ ಇತ್ತು. ಆಲ್ ಇನ್ ಒನ್. ವಾಯ್ಸು ಕೊಡ್ತೀಯಾ? ಇಲ್ಲ, ವಾಯ್ಸ್ ಮ್ಯೂಟ್ ಮಾಡಿ ನಾವು ಕೊಡ್ತೀವಿ. ಕೆಲವೊಂದು ಹಾಕೋಣ ವಾಯ್ಸ್ನ ಚೆನ್ನಾಗಿದ್ರೆ. ನಮ್ಮ ಅಪ್ಪನ ನಿಧಿ ಇದು. ಕ್ಲೀನ್ ಮಾಡೋದು, ಲೇ ತಲೆ ಬ್ರಷ್ ಕೊಣೆಯೋದು, ಬಣ್ಣ ಹೊಡ್ಕೊಳ್ಳೋದು ಸರಿ, ಅದನ್ನು ಮಾಡ್ಬೋದು. ಇಲ್ಲ ಕಿಟಕಿ ನೋಡಿ, ನಮ್ಮ ಮಮ್ಮಿ ವಾಯ್ಸ್ನು ಕೊಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಒಬ್ರೊಬ್ರು ಒಂದೊಂದು ಅವ್ರವ್ರ ಅಭಿಪ್ರಾಯ ಹೇಳ್ತಿದ್ದಾರೆ. ಅಂದರೆ ಒಬ್ರು ಕ್ಲೀನಿಂಗ್ ಬ್ರಷ್ ಅಂತಿದ್ದಾರೆ, ಒಬ್ರು ತಲೆಗೆ ಬಣ್ಣ ಹಚ್ಕೊಳ್ಳೋ ಬ್ರಷ್ ಅಂತಿದ್ದಾರೆ. ನನಗಂತೂ ಗೊತ್ತಿಲ್ಲ ಅದು ಯಾವ ಬ್ರಷು ಅಂತ. ಹುಡುಗಿಗೆ ಟೈಮ್ ವೇಸ್ಟ್ ಮಾಡಕ್ ಭಾಳ ಇಲ್ಲ, ಅನ್ರೆಸ್ಪೆಕ್ಟು ಭಾಳ ಇಷ್ಟ. ಕೆಲಸ ಆಫೀಸಲ್ಲಿ ಅದು ಹೆಂಗ್ ಮಾಡಿ ಬರ್ತಾಳ
ನಾನು ಕುಯ್ದು ಬಿಡ್ತೀನಿ ಗೋಬಂಟಿಗೆ ಸುಮ್ಮನೆ ಕೊಡ್ತಾರ ದಡ್ರು ಕೊಡೋರು ಹೇಳ ಬೇಡ ನಂಗೆ 30,000 ಕಮ್ಮಿ ಕೊಡಿ ಅಂತ ಕುಯ್ದು ಬಿಡ್ತೀನಿ ಓದಿಲ್ವಾ ನೋಡು ಮತ್ತೆ ಕಷ್ಟಪಟ್ಟು ಇದೇನಿದ್ದು ನಿಧಿ ಅದು ಗ್ಯಾಸ್ ಇಂದು ಹೊಸದು ಬೈತಕ್ಕಲ್ಲ ಅಪ್ಪ ಆಂಟಿ ಇದೆಲ್ಲ ಅಪ್ಪ ನೋಡ್ರೆ ಬೈತದ ಇಡು ಕ್ಲೋಸ್ ನಿಧಿ ಕ್ಲೋಸ್ ಇಲ್ಲಿರೋದು ಇವಾಗ ಇದು ತುಂಬ ಇತ್ತು ಗೈಸ್. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಮೇಲೆ ಹೋಗಿದ್ದಾರೆ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ಲ. ಲೈಟ್ ಆಫ್ ಮಾಡಿ ಹೋಗೋಣ ಬನ್ನಿ ನಾವು ಮೇಲೆಗೆ. ಇದು ನಿಮ್ಮ ಅಭಿಪ್ರಾಯ? ದಯವಿಟ್ಟು ಪಾದ ತಗೋಬೇಡಿ ಅಷ್ಟೇ. ಈ ಥರ ಕವರ್ ಕಟ್ಟಿ ಇಕ್ಕಿರೋದು ಒಂದಷ್ಟು ವರ್ಷ ಆಗಿತ್ತು, ಅಂದರೆ ಒಂದು 4-5 ವರ್ಷ ಆಗಿತ್ತು ಅನಿಸುತ್ತೆ. ಇವಾಗ ಓಪನ್ ಮಾಡ್ತಾ ಇದ್ದಾರೆ, ಎಲ್ಲ ಏನೇನೈತೆ ಅಂತ ಜೋಣಿಸ್ಕೊಂಡು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಗೈಸ್. ಕಲರ್ಫುಲ್ ಕಲಶ ನಿಮ್ಮ ಮನೇಲಿ ಯಾವತ್ತಾದ್ರೂ ಇದೆಯಾ? ಕಲರ್ಫುಲ್ ಕಲಶ ಸಖತ್ತಾಗೈತೆ. ನಾವು 1 ಇಯರ್ಗೆ 500 ಸಬ್ಸ್ಕ್ರೈಬರ್ಸ್ನ ಟಾರ್ಗೆಟ್ ಮಾಡಿದ್ದಿದ್ದು ಅಂತ ಅಂದರೆ ನಾವು ಹಂಗೆ ಅಂದ್ಕೊಂಡಿದ್ದು. ಬಟ್ 1 ಇಯರ್ ಆಗಿಬಿಡುತ್ತೆ ನವಂಬರ್ ಬಂದರೆ ನನ್ನ ಬರ್ಡೇ ಟೈಮಲ್ಲಿ. ಬಟ್ ಇನ್ನೂ 500 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಕಣ್ರೋ. ಹೋಪ್ ಫಾರ್ ದ ಬೆಸ್ಟ್, ಮುಂದೆ ಆಗ್ತಾರೆ ಅಂತ. ಅಂದರೆ ನೆಕ್ಸ್ಟ್ ಇಯರ್ ನವಂಬರ್ ಬರೋ ಅಷ್ಟರಲ್ಲಿ ಆಗ್ತಾರೆ. 1K 2K ಹಾಗೆ 10K 10 ಮಿಲಿಯನ್ ಆಗ್ತೀರಾ ಅಂತ ನಿಮಗೇನು ಹೇಳೋಕ್ಕಾಗಲ್ಲ ಬಿಡಿ. ಬಿಕಾಸ್ ನಮ್ಮ ಕಡೆಯಿಂದ ವೀಡಿಯೋ ಬಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ನಂಬಿಕೆ ಇದೆ. ಬಟ್ ನಾವೇ ಬ್ಯುಸಿ ಇದ್ದೀವಿ. ಅಂದರೆ ಅಕ್ಕ ಕೆಲಸ ನೈಟ್ ಡ್ಯೂಟಿ ಇದೆ ಅವಳಿಗೆ, ನಾನು ಕಾಲೇಜ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ವೀಡಿಯೋ ಮಾಡಬೇಕು, ಅವಳು ನಮ್ಮ ಮನೆಗೆ ಬಂದು ವೀಡಿಯೋ ಮಾಡಬೇಕು. ಸೊ ಸ್ವಲ್ಪ ಅಡೆತಡೆಗಳು ಇದೆ. ಸ್ಯಾಟರ್ಡೆ ಸಂಡೇಸ್ ಹೋಗಿ ವೀಡಿಯೋ ಮಾಡಿಕೊಂಡು ಪೋಸ್ಟ್ ಮಾಡ್ತೀನಿ ಗಾಯ್ಸ್. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ನನ್ನ ಮಕ್ಕಳಕ್ಕ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ, ನೀವೇ ಕಲ್ಸ್ಬೇಕು. ಈ ನನ್ನ ಮಕ್ಕಳು 3 ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಎಲ್ಲಿಗಮ್ಮ? ಯಾವ ಗಣೇಶ? ಏನ್ ಮಾಡ್ತಾರೆ? ಹಿರಿಯರು ಏನು ಇಲ್ಲ ಏನು ಬೆಳಗ್ಗೆ ಎಲ್ಲ ಈ ಥರ ಮನೆ ಕ್ಲೀನಿಂಗ್ ಕೆಲಸ ಆದರೆ ಸಂಜೆ ಎಲ್ಲ ಈ ಥರ ಸ್ಯಾರೀಸು ಅದು ಇದಕ್ಕೆ ಡಿಸೈನ್ಸ್ ಮಾಡ್ಕೊಳ್ತಾ ಇದ್ದೋ ನಾವು ನಮಗೆ ಬೇಕು ಅಂತ. ನಿಮ್ಗೇನಾದರೂ ಸ್ಯಾರಿ ಕುಚ್ಚು ಅದು ಇದು ಏನಾದರೂ ಎಕ್ಸ್ಪ್ಲನೇಷನ್ ಮಾಡಿ ಹಾಕಬೇಕು ಅಂತ ಹೇಳಿದ್ರೆ ಹೇಳಿ ಗೈಸ್, ಮಾಡಿ ಹಾಕ್ತೀವಿ. ಏನೋ ಹೇಳ್ತಾರಂತೆ, ಹೇಳಮ್ಮ. ಹಲೋ ಗೈಸ್, ಸಿಂಚು ಕೀರ್ತಿ ಬ್ಲಾಗ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಹೇಳ್ಕೊಂಡ್ ಬರ್ತೀನಿ, ಹೇಳು. ಕೀರ್ತಿ ಸಿಂಚು ಬ್ಲಾಗ್ಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Mommy, I love you. Bye, Blankish. Thank you.